ಮುಷ್ಕರ 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 ಯಾಕೆ ಬಂದ್ ಏನು ಬೇಡಿಕೆ 2 ದಿನ ಏನಿರುತ್ತೆ ಏನಿರಲ್ಲ ಭಾರತ್ ಬಂದ್ ನಾಳೆ ನಾಡಿದ್ದು ಕಷ್ಟ ನಾಳೆ ಮತ್ತೆ ನಾಡಿದ್ದು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರು ವಿವಿ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿದೆ ಎಂಕಾಂ ಸೇರಿ ಪದವಿ ಕೋರ್ಸ್ಗಳಿಗೆ ನಾಳೆ ಪರೀಕ್ಷೆ ಇತ್ತು ಆದರೆ ಬಂದಿರುವಂತ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ ನಾಳೆಯಿಂದ 2 ದಿನಗಳ ಕಾಲ ಭಾರತ್ ಬಂದ್ ಇರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರು ವಿವಿ ಪರೀಕ್ಷೆಗಳನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು ಎಂಕಾಂ ಸೇರಿ ಪದವಿ ಕೋರ್ಸ್ಗಳಿಗೆ ನಾಳೆ ಪರೀಕ್ಷೆ ಇತ್ತು ನಾಳೆ ಮತ್ತು ನಾಡಿದ್ದು ನಡೆಯಬೇಕಾಗಿದ್ದಂತ ಪರೀಕ್ಷೆಗಳನ್ನ ಮುಂದೂಡಲಾಗಿದೆ ಪರೀಕ್ಷಾ ದಿನಾಂಕವನ್ನ ಶೀಘ್ರವೇ ಘೋಷಣೆ ಮಾಡ್ತೀವಿ ಅಂತ ಕೂಡ ಬೆಂಗಳೂರು ವಿವಿ ಕುಲಪತಿ ವೇಣುಗೋಪಾಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗೂ ಕೂಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಬೆಂಗಳೂರು ವಿವಿ ಈ ಒಂದು ನಿರ್ಧಾರವನ್ನ ಕೈಗೊಂಡು ನಾಳೆ ಮತ್ತು ನಾಡಿದ್ದು ಇದ್ದಂತ ಪರೀಕ್ಷೆಗಳನ್ನ ಮುಂದೂಡಿದೆ ಆದ್ರೆ ಇದುವರೆಗೂ ಕೂಡ ಇನ್ನು ಪರೀಕ್ಷಾ ದಿನಾಂಕವನ್ನ ಪ್ರಕಟ ಮಾಡಿಲ್ಲ ನಾವು ಶೀಘ್ರವೇ ಘೋಷಣೆಯನ್ನ ಮಾಡ್ತೀವಿ ದಿನಾಂಕವನ್ನ ಅಂತ ಬೆಂಗಳೂರು ವಿವಿ ಕುಲಪತಿ ವೇಣುಗೋಪಾಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಖಾಸಗಿ ಶಾಲೆಗಳಿಗೆ ರಜೆ ಬೆಂಗಳೂರಲ್ಲಿ ಖಾಸಗಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗ್ತಾ ಇದೆ ಜಿಲ್ಲಾ ಕೇಂದ್ರಗಳಲ್ಲಿ ಪರಿಸ್ಥಿತಿಯನ್ನ ನೋಡಿಕೊಂಡು ನಿರ್ಧಾರವನ್ನ ಕೈಗೊಳ್ಳಲು ಈಗ ತೀರ್ಮಾನ ಮಾಡಲಾಗಿದೆ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನು ಜಿಲ್ಲೆಯಾದ್ಯಂತ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಪರಿಸ್ಥಿತಿಯನ್ನ ನೋಡಿಕೊಂಡು ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷರು ತಿಳಿಸಿದ್ದಾರೆ ಶಶಿಕುಮಾರ್ ಅವರು ಇಲ್ಲಿ ಪ್ರಮುಖವಾಗಿ ಅಂದ್ರೆ ಒಂದ್ ಕಡೆ ಬೆಂಗಳೂರು ವಿವಿಯ ಪರೀಕ್ಷೆಗಳನ್ನ ಮುಂದೂಡಲಾಯಿತು ಮತ್ತು ಒಂದ್ ಕಡೆ ಖಾಸಗಿ ಶಾಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷ ಶಶಿಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಖಾಸಗಿ ಶಾಲಾ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಶಶಿಕುಮಾರ್ ಅವರೇ ನಮಸ್ಕಾರ ಸರ್ ಎಸ್ ನಾಳೆ ಏನ್ ಮಾಡ್ತಿದ್ದೀರಾ ಅಂತ 2 ದಿನಗಳ ಕಾಲ ಬಂದಿದೆಯಲ್ಲ ಏನ್ ಮಾಡೋದು ನಮ್ಮ ದುರ್ದೈವ ವರ್ಷ ಪ್ರತಿನಿತ್ಯ 1 ವಾರ 15 ದಿನಕ್ಕೆ ಒಂದೊಂದು ರಜೆಗಳು ಬರ್ತಾನೆ ಇದಾವೆ ಆದ್ರೆ ನಾಳೆ ಬಂದಿಗೆ ನಾವು ನೇರವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇಲ್ಲ ಆದ್ರೆ ಎಲ್ಲೆಲ್ಲಿ ಕೈಗಾರಿಕಾ ವ್ಯವಸ್ಥೆ ಇದೆ ಸಾರಿಗೆ ಅವಲಂಬಿಸಿ ಮಕ್ಕಳು ಸಿಬ್ಬಂದಿ ಬರ್ತಾರೆ ಅಂತ ಕಡೆ ಆಯಾ ಸಂಸ್ಥೆಯ ಮುಖ್ಯಸ್ಥರು ಆಯಾ ಸ್ಥಳೀಯ ಸಿಚುವೇಶನ್ ನೋಡ್ಕೊಂಡು ತಾವು ತಮ್ಮ ಡಿಸ್ಕ್ರಿಷನ್ ಪವರ್ ಅಲ್ಲಿ ರಜಾ ಕೊಡ್ತಕ್ಕಂಥದ್ದು ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ಸೂಕ್ತ ಅನ್ನತಕ್ಕಂತ ಸಲಹೆಯನ್ನ ರವಾನಿಸಿದ್ದೇವೆ ಎಲ್ಲೆಲ್ಲಿ ಅದರ ಅವಲಂಬಿಕೆ ಇರೋಲ್ಲ ಅಲ್ಲಿ ಬೇಕಾದ್ರೆ ಶಾಲೆಗಳು ನಡೆಸ್ಕೊಬಹುದು ಮಕ್ಕಳಿಗೆ ಈಗಾಗಲೇ ನಾವು ಶನಿವಾರನೂ ಪೂರ್ತಿ ದಿನ ಭಾನುವಾರನೂ ತರಗತಿ ಮಾಡೋದ್ರ ಮುಖಾಂತರ ಹಲವು 1-2 ತಿಂಗಳಿಂದ ಮಾಡ್ತಾ ಬರ್ತಾ ಇದ್ದೀವಿ ಸರ್ ಇಲ್ಲಿ ಆಯಾಯ ಶಾಲೆಗಳ ಒಂದು ವ್ಯವಸ್ಥೆಯನ್ನ ನೋಡ್ಕೊಂಡು ಅವ್ರ ನಿರ್ಧಾರವನ್ನ ಕೈಗೊಳ್ಬಹುದಲ್ವಾ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಡಿಸ್ಕ್ರಿಷನ್ ಪವರ್ ಇದೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಇಂಥ ಪರಿಸ್ಥಿತಿಯಲ್ಲಿ ಓದ್ಸಲ ಕೂಡ ತುಂಬಾ ಸೂಕ್ಷ್ಮ ಇತ್ತು ಇಂಥ ಒಂದು ಪ್ರತಿಭಟನೆ ಹಾಗಾಗಿ ಇಂಟೆಲಿಜೆನ್ಸ್ ಅನ್ನ ಮುಂದಿಟ್ಕೊಂಡು ಗೃಹ ಇಲಾಖೆ ಜೊತೆ ಶಿಕ್ಷಣ ಇಲಾಖೆ ಒಂದು ನಿರ್ಧಾರ ತೆಗೆದುಕೊಳ್ಬೇಕು ನಾಳೆ ಬೆಳಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಸಮಂಜಸ ಅಲ್ಲ ಅನ್ನತಕ್ಕಂಥದ್ದು ನಮ್ಮ ಆಗ್ರಹ ಅಲ್ಲ ಇಲ್ಲಿ ಸರ್ಕಾರ ಒಂದು ವೇಳೆ ಸರ್ಕಾರಿ ಶಾಲೆಗಳಿಗೆ ಎಲ್ಲದಕ್ಕೂ ರಜೆಯನ್ನ ಘೋಷಣೆ ಮಾಡಿದ್ರೆ ನೀವು ಕೂಡ ಘೋಷಣೆ ಮಾಡ್ತೀರಾ ಖಂಡಿತವಾಗ್ಲು ಜಿಲ್ಲಾಧಿಕಾರಿಗಳಿಗೆ ಅದನ್ನು ಬಿಟ್ಟಿರ್ತಾರೆ ಆದ್ರೆ ಯಾವಾಗ್ಲೂ ಏನಾಗುತ್ತೆ ಜಿಲ್ಲಾಧಿಕಾರಿಗಳು ನಾಳೆ ಬೆಳಗ್ಗೆ ಹೇಳ್ತಾರೆ ಅಂತ ಪರಿಸ್ಥಿತಿ ನಮಗಿರಲ್ಲ ನಮ್ಮ ಡಿಸ್ಕ್ರಿಷನ್ ಪವರ್ಸ್ ಅಲ್ಲಿ ಈಗಾಗಲೇ ನಮಗೆ ಗೊತ್ತಿರುತ್ತೆ ಯಾವ್ಯಾವ ಸೂಕ್ಷ್ಮತೆ ಅಂತ ಕಡೆ ಅವ್ರು ನಿರ್ಧಾರ ತೆಗೆದುಕೊಳ್ಬಹುದು ರಜಾ ಕೊಡ್ಬೋದು ಆದ್ರೆ ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ಅವಾಗ ಎಲ್ಲಾ ಶಾಲೆಗಳು ರಜಾ ಇರುತ್ತೆ ಓಕೆ ಥ್ಯಾಂಕ್ ಯು ಶಶಿಕುಮಾರ್ ಅವರೇ ಎಸ್ ಇದು
ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಶಿಕುಮಾರ್ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಂಥದ್ದು. ಅಂದ್ರೆ ಸರ್ಕಾರ ಅಕಸ್ಮಾತ್ ಜಿಲ್ಲಾಡಳಿತಗಳಿಗೆ ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಂತಹ ಸಂದರ್ಭದಲ್ಲಿ ಅವರು ರಜೆಯನ್ನ ಘೋಷಣೆ ಮಾಡಿದ್ರೆ ಎಲ್ಲಾ ಖಾಸಗಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಇರುತ್ತೆ. ಅಕಸ್ಮಾತ್ ಸರ್ಕಾರ ಘೋಷಣೆ ಮಾಡದೆ ಹೋದ್ರೆ ಜಿಲ್ಲಾಡಳಿತದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ಇಲ್ಲದಂತಹ ಸಂದರ್ಭದಲ್ಲಿ ಏನೋ ರಜೆಯನ್ನ ಘೋಷಣೆ ಮಾಡದೆ ಹೋದ್ರೆ ಖಾಸಗಿ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗೆ ಅಂದ್ರೆ ವಿವೇಚನೆಗೆ ಅವರಿಗೆ ಬಿಡ್ಲಾಗಿರುತ್ತೆ ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ರು. ಇನ್ನು ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ, ನೋಡೋಣ. ಮತ್ತು ಎಲ್ಲ ರೀತಿಯ ಸಾರ್ವಜನಿಕ ಆಸ್ತಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಅದಕ್ಕೆಲ್ಲ ಕ್ರಮ ತಗೊಳ್ತೇವೆ. ಯಾವ ರೀತಿಯಲ್ಲಿ ನಾವು ಸರ್ಕಾರ ಸಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಸರ್, ಬಸ್ KSRTC ಮತ್ತು BMTC ನೌಕರರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಬಸ್ ಅವೈಲೇಬಲ್ ಆಗಲ್ಲ ಮತ್ತು ಸಾರ್ವಜನಿಕ ತೊಂದರೆ ಆಗೇ ಆಗುತ್ತೆ. ಸೊ ಅದಕ್ಕೇನಾದ್ರೂ ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಮಾತಾಡ್ತೀನಿ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವು ನಿರ್ಧಾರ ಮಾಡ್ತೀವಿ. ಮತ್ತು